ಕೇಳ್ರಿ ನೀವು. ಏನಿಲ್ಲ ಕೇಳಿದ್ವಲ್ಲ, ಮತ್ತೆ ಇನ್ನೇನು ಕೇಳೋದೆಲ್ಲ ಹೇಳಿತು ಹುಡುಗಿ. ನೀನ ಚಾದು ಕೊಟ್ಟೆವು ಇಲ್ಲ ಆಕಿ ಕೈಗೆ ನಾನು ಕೊಡಿಸ್ಬಿಟ್ಟಿಯೇನ ಚಾ? ಇಲ್ಲ ಕಿರ್ಚಾಕ, ಚಾ ನಾನೇ ಕೊಟ್ನಿ. ಇವಾಗ ಬರೀ ಮಾತಾಡೋದು ಅಷ್ಟೇ ಐತಿ. ಕಲ್ಲಪ್ಪನ ಏನಂತೇಳಿ ಕೇಳ್ತೀರಿ, ಕೇಳೋಣ ಏನಾರ. ರಾಜು ಏನಾರ ಕೇಳೋದೈತೇನಪ್ಪ? ಇಲ್ಲ ಆಂಟಿ, ಅವ್ರ ಅಪ್ಪನೇ ಕೇಳಿ, ಅಪ್ಪ ಏನು ಹೇಳ್ತಾರೆ ಹಂಗ ನಾನು. ಆಯ್ತಲ್ಲ ಹುಡುಗಿ ನೋಡಿದ ಒಳಗೆ ಕಳ್ಸನ್ರಿ. ಏನಾರ ಕೇಳೋದಿದ್ರೆ ಬೇಕಿದ್ರೆ ಕೇಳ್ರಿ, ಇಲ್ಲ ಅಂದ್ರೆ ಒಳಗೆ ಕಳ್ಸೋಣಂದ್ರೆ ಒಳಗೆ ಕಳ್ಸನ್ರಿ. ಇಲ್ಲೇ ಇರಲಿ ಬಿಡು ಆಂಟಿ, ಹಾಗೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ನೋಡ್ತಾನೇ ಇರ್ತೀನಿ ಮತ್ತನ್ನ. ನೀವು ನೋಡಿದ್ರೆ ಒಳಗೆ ಕಳ್ಸಕ್ಕೆ ನಿಂತಿದ್ದೀರಾ ನಿಮ್ಮ ಮಗಳನ್ನ. ರಾಜು ಅವರು ಅಲ್ಲೇ ಏನೋ ಪಿಸು ಪಿಸು ಅಂತಿದ್ದಾರೆ. ಏನಿಲ್ಲ ತರುಣವ್ರೆ, ಏನಿಲ್ಲ. ನೋಡ್ರಿ ಅನ್ನಾರ, ನಮ್ದು ಏನಿಲ್ಲ. ನಾವು ಮುಂದೆನೇ ಹೇಳತ್ತೀನಿ ನೋಡ್ರಿ, ನಮಗೆ ಹುಡುಗಿ ಅಂತೂ ಭಾಳ ಪಸಂದ್ ಬಂದ್ಬಿಟ್ಟಾಳು. ಹುಡುಗಿ ನಮಗೆ ಇಷ್ಟ ಆಗ್ಯಾಳು. ನಮಗನು ಹುಡುಗಿ ಇಷ್ಟ ಆಗ್ಯಾಳು. ನಮಗೆ ಇಷ್ಟ ಆದ್ರೆ, ನಮಗ ಇಷ್ಟ ಆದ್ರೆ ಮುಗೀತ್ರಿ. ನೀವು ಹ್ಞೂ ಅಂದ್ರೆ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ಮತ್ತು ಮದ್ವೆ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳ್ರಿ. ನಮ್ಮ ಹುಡುಗಿಗೆ ಆರಾಮ್ ಆದ್ಮೇಲೆ ಇನ್ನೊಂದು 2 ವಾರ ಬಿಟ್ಟು ಚಲೋ ದಿನ ನೋಡಿ ಮದ್ವೆ ಇಟ್ಕೊಂಡ್ಬಿಡೋಣ್ರಿ. ಯಾಕಂದ್ರೆ ನಮಗೂ ಮನ್ಯಾಗ ಮಾಡೋರು ನಾವು ಅಷ್ಟೇ ಆಗಿಬಿಟ್ಟವು. ಸ್ವಲ್ಪ ಅವರು ಇದ್ರ ಕಲ್ಕೊಂತ ಮಾಡ್ಕೊಂತ ಹೋಗ್ತಾರ. ನಾವು ಒಂದು ಜಲ್ದಿ ಮದ್ವೆ ಮಾಡಿ ನಮ್ಮ ಮಗಳದ ಮದ್ವೆ ಮಾಡ್ಬೇಕಂತ ಅನ್ಕೊಂಡು ಸಣ್ಣಾಗಿದ ಮೊದಲಿಗೆ ಒಂದು ಮಾಡಿ ಆಮೇಲೆ ಇದು ಮಾಡಿರತ್ತಂತ ಅನ್ಕೊಂಡವ್ರಿ. ಅದಕ್ಕಾಗಿ ಜಲ್ದಿ ಮಾಡೋದು ನೋಡ್ರಿ. ಅಯ್ಯೋ, 2 ವಾರದಾಗ ರೀ? 2 ವಾರದಾಗ ಅಂದ್ರೆ ಹೆಂಗಾಕತ್ರಿ ಅನ್ನಾರ? ನಮಗೂ ಸ್ವಲ್ಪ ಭಾಳ ತೊಂದರೆ ಐತ್ರಿ ಈಗ. ಹಂಗೆ ನೀವು ಹೇಳಿದಂಗೆ ಜಲ್ದಿ ಆಗ್ಬೇಕಲ್ರಿ. ತಗೋದು ಕೊಡೋದು ಎಲ್ಲ ಮಾತಾಡ್ಕೋಬೇಕು. ಎಲ್ಲ ನಿಮ್ಗೆ ಸರಿ ಹೋಗ್ಬೇಕು. ಅದಾದ್ಮೇಲೆ ಮುಂದಿಂದೆಲ್ಲ ಮಾತುಕತೆ ಮಾತಾಡಕ್ ಬರ್ತದೆ ತಗೋರಿ ಅನ್ನಾರ. ನೋಡಂದ್ರೆ ಹೆಂಗಿಂಗ ಏನೇನು ಕೊಡೋದು ತಗೋದು ಎಲ್ಲ ಕೇಳ್ರಿ. ನಮಗೂ ಒಪ್ಪಿಗೆ ಆದ್ರೆ ಏನಿಲ್ರಿ, ಇವತ್ತು ಹಣ್ಣು ಹಾಕೋನು ಬೇಕಿದ್ರೆ. ನೀವು ಹೇಳಿದಾಗ ಶಾವಿಗೆ ಊಟ ಇಟ್ಕೊಂಡ್ರಾತು. ನೀವು ಹೆಂಗೆ ಅಂತಾರೆ ನೋಡ್ರಿ ಹಂಗೆ. ಹ್ಞೂ ಅಂದ್ರೆ ನಾವು ನಿಮ್ಮ ಮನೆಗೆ ನೋಡಕ್ಕೆ ಬರ್ತೇವೆ. ನೋಡ್ರಿ ಏನೇನು ಹೇಳ್ತಾರೆ ಹೇಳ್ರಿ. ಇಲ್ಲ ನಿಮ್ಮ ಮನೆಗೆ ಬಂದಾಗ ಮಾತಾಡ್ತೇವೆ ಅಂದ್ರೆ ಬೇಕಿದ್ರೆ ಅಲ್ಲೇ ಮಾತಾಡುವಂತ್ರೆ. ವರದಕ್ಷಿಣೆ ಅವರ ಉಪಚಾರ ನಮಗಂತೂ ಏನು ಬೇಡ ನೋಡಕ್ಕ. ಇಂಥ ಚಲೋ ಗೊಂಬಿ ಅಂತಾರ ಹುಡುಗಿನ ನಮ್ಮ ಮನೆ ಸೊಸೆ ಮಾಡಿ ಕಳ್ಸತ್ರಿ. ಏನಿಲ್ಲ ಅಂದ್ರು ನಮಗೆ ಮದುವೆ ಒಂದು ಮಾಡಿ ಕೊಟ್ಬಿಡ್ರಿ ನೀವು ಸಾಕು. ಅದು ಬಿಟ್ರೆ ನಮಗೇನು ಬೇರೆ ಬೇಡ. ಈ ಕೊಡೋದು ತಗೊಳ್ಳೋದ್ರ ಬಗ್ಗೆ ಇಷ್ಟ ನೋಡಕ್ಕ ನಾವು ಹೇಳೋದು. ನಿಮ್ಗೆ ಇದ್ರ ಮ್ಯಾಲ ಹೆಂಗೆ ಅನಿಸ್ತಿ ನಮಗೆ ಅದನ್ನ ಹೇಳ್ತಕ್ಕ. ಇದು ಅಷ್ಟಾದ್ರೆ ಮುಂದಿನ ಮಾತುಕತೆ ಮಾತಾಡಕ್ ಬರ್ತದೆ. ಆಯ್ತು ರೀ, ನಾವು ಮಾತಾಡ್ಕೊಂಡು ನಿಮ್ಗೆ ಫೋನ್ ಮಾಡಿ ಹೇಳ್ತೀವಿ ರೀ. ಹಂಗಾದ್ರೆ ನೋಡೋಣ್ರಿ. ಮೀನಾ, ಮದುವೆ ಒಳಗಡೆ ಕರ್ಕೊಂಡು ಹೋಗು. ಸರಿ ಆಯ್ತು ಅಕ್ಕ, ಬಾ ಮಧು ಒಳಗಡೆ ಹೋಗೋಣ. ನೋಡ್ರಿ ಅನ್ನಾರ, ನೀವು ಹೆಂಗೆ ಅಂತಾರೆ ಹಂಗೆ. ನಮಗಂತೂ ಹುಡುಗಿ ಪಸಂದ್ ಆಗ್ಯಾಳು, ಭಾಳ ಪಸಂದ್ ಆಗಿಬಿಟ್ಟಾಳು ನಮಗೆ. ನಮ್ಮ ಹುಡುಗಂತೂ ಭಾಳ ಪಸಂದ್ ಆಗ್ಯಾಳು. ಇನ್ನೇನು ನೀವು ಮದ್ವೆ ಮಾಡೋಣ ಅಂದ್ರೆ 2 ವಾರದಾಗ ಮದ್ವೆ ಇಟ್ಕೊಂಡು. ಯಾಕಂದ್ರೆ ನಮ್ಮ ಸಣ್ಣ ಹುಡುಗಿದು ಹೋಗಿದ್ದು ಸ್ವಲ್ಪ ಮದ್ವೆದು ನಾವು ಎಲ್ಲ ಮಾತಾಡ್ಕೊಂಡು ಈಗ ಒಂದು ಆದ್ಮೇಲೆ ಮಾಡ್ಬೇಕಂತ ಅನ್ಕೊಂಡಿದ್ವು. ಇರುವತ್ತೇಕಂತ ಇಬ್ಬರದು ಕೂಡಿ ಒಮ್ಮೆ ಮಾಡ್ಬೇಕು. ಅವಕ್ಕಿದ ಮದ್ವೆ ಡೇಟ ಫಿಕ್ಸ್ ಮಾಡೇವ್ರಿ ಅನ್ನಾರ ನಾವು. ಈಗ ಆಕಿಗೆ ಅದು ಆರಾಮಿಲ್ದಕ್ಕಾಗಿ ಸ್ವಲ್ಪ ಒಂದು ವಾರ ಮುಂದೆ ಹಾಕಿದ್ವು. ನೀವು ಹ್ಞೂ ಅಂದ್ರೆ ಇಬ್ಬರದು ಮದ್ವೆ ಒಮ್ಮೆ ಮಾಡಿಬಿಡಾಕ್ ಬರ್ತೈತ್ರಿ. ಹೆಂಗಂತಾರೆ ಹಂಗೆ ನೋಡ್ರಿ ಅನ್ನಾರ. ನೋಡು ಕಮಲಕ್ಕ, ಮತ್ತು ಅವ್ರ ಪಾಪ ಅದು ಮದುವೆ ಮಾಡತ್ತಾರಂತ. ನೀವು ಹ್ಞೂ ಅಂದ್ರೆ 2 ಕೂಡಿ ಒಮ್ಮೆ ಮದುವೆ ಮಾಡಕ್ಕೆ ಬರ್ತೈತಿ. ನೋಡು ಕಮಲಕ್ಕ, ನಿನಗೆ ಹೆಂಗೆ ಅನ್ಸತಿ ಹಂಗೆ ನನಗೆ ಹೇಳು. ನಾನು ಆಮೇಲೆ ಬೇಕಿದ್ರೆ ಅವ್ರಿಗೆ ಫೋನ್ ಮಾಡಿ ಬೇಕಿದ್ರೆ ಹೇಳ್ತೇನೆ ನಾನು. ಅಷ್ಟು ಮಾಡಿದ್ರೆ ಆಯ್ತು ಗಿರಿಜಾಕ. ನಾವು ಏನನ್ನೋದು ಎಲ್ಲ ಕುಂತು ಮಾತಾಡ್ತೇವೆ. ಕುಂತು ಮಾತಾಡಿ ಆದ್ಮೇಲೆ ಹ್ಞೂ ಅಂದ್ರೆ ಬೇಕಿದ್ರೆ ಅವರ ಬೇಕಿದ್ರೆ ಇಲ್ಲೇ ಶಾವಿಗೆ ಊಟನ ನಾವೇ ಗ್ರ್ಯಾಂಡ್ ಮಾಡ್ಕೋತೇವೆ. ಇಲ್ಲ ನಮ್ಮ ಕಡೆನೇ ಇಡ್ತೇವೆ. ಇಲ್ಲೇ ಬೇಕಿದ್ರೆ ಅಷ್ಟರು ಬರುವಾರ ಯಾಕಂತ ನೀವು ಹೆಂಗಂತಾರೆ ಹಂಗೆ ನೋಡ್ರಿ. ನಮಗ ಈಗ 2 ವಾರದಾಗ ಮದ್ವಿ ಮಾಡೋದು ಇಷ್ಟ ಇಲ್ರಿ. ನಾವು 1 ವರ್ಷ ಬಿಟ್ಟು ಮದ್ವಿ ಮಾಡ್ಬೇಕನ್ನತವು. ನೋಡನ್ ತಗೋರಿ, ನಾವು ಮಾತಾಡ್ಕೊಂಡು ಹೆಂಗಂತ ಎಲ್ಲಾರನು ಆಕಿನೂ ಕೇಳ್ತು ನಮ್ಮ ಹುಡುಗಿನು. ಹ್ಞೂ ಅಂದ್ರೆ ಹ್ಞೂ ಅಂದ್ರೆ ಮತ್ತೆ ನಮ್ದೇನೈತಿ, ಮಾಡಕ್ಕೆ ನಾವು ತಯಾರಿ ಮಾಡ್ಕೊಂಡ್ಬಿಡ್ತೀವ್ರಿ ಅನ್ನ. ಮಧು ಅಂತೂ ತುದಿ ಕಾಲಲ್ಲಿ ನಿಂತಿದ್ದಾಳೆ. ಅವಳಿಗೆ ನನ್ನ ಜೊತೆ ಮದುವೆ ಆಗೋಕೆ ತುದಿ ಕಾಲಲ್ಲಿ ನಿಂತಿದ್ದಾಳೆ. ಇನ್ನು ಇವ್ರು ಹ್ಞೂ ಅಂದರೆ ಮುಗ್ದೇ ಹೋಯ್ತು. 2 ವಾರದಲ್ಲಿ ಅವಳು ನನ್ನ ಜೊತೆನೇ ಇರ್ತಾಳೆ. ಅದೊಂದು ಖುಷಿ. ಆದರೆ ನಾನು ನಾನು ಅವಳಿಗೆ ಹೇಗೆ ಹೇಳಿ, ನಾನು ಅದು ಇರಲಿ ಬಿಡು, ಅದೆಲ್ಲ ವಿಷಯ ಇವಾಗ ಯಾಕೆ. ಅವಾಗ ನೋಡ್ಕೊಂಡ್ರಾಯ್ತು. ಇವಾಗ ಮಾತ್ರ ಇವಳನ್ನ ಮದುವೆ ಆಗಿ ಲೈಫ್ ಸ್ವಲ್ಪ ದಿನ ಎಂಜಾಯ್ ಮಾಡಿದ್ರಾಯ್ತು. ಟೈಮ್ ಪಾಸ್ ಲವ್ ಅಲ್ವಾ? ಹಾಗಾಗಿ ಇವಳು ಸಿಗ್ತಾಳೆ, ಅವಳು ಸಿಗ್ತಾಳೆ, ಇವಳಿಲ್ಲ ಅಂದರೆ ಅವಳಿಲ್ಲ ಅಂದರೆ ಇನ್ನೊಬ್ಳು ಅಂತ ನಾನು ಅನ್ಕೊಂಡಿದ್ದೆ. ಇವಳಂತೂ ಸಿಗ್ತಾ ಇದ್ದಾಳೆ, ನನ್ನನ್ನು ನಂಬಿ ಮದುವೆ ಆಗ್ತಿದ್ದಾಳೆ. ಇವಳಿಗೆ ಮುಂದೆ ಗೊತ್ತಾಗುತ್ತೆ. ಇವಾಗ ಇರಲಿ, ಮದುವೆ ಆದರೆ ಆಯಿತು. ಸರಿ ಅನ್ನಾರ, ಹಂಗಾರೆ ನಾವು ಹೋಗಿ ಬರ್ತೀವಿ ರೀ ಆಂಟಿ. ನಾವು ಹೋಗಿ ಬರ್ತೀವಿ ಆಂಟಿ. ಸರಿ ಆಯ್ತು ಅನ್ನಾರ. ನಾವು ಏನನ್ನೋದು ನಿಮ್ಗೆ ಸಾಯಂಕಾಲ ಒಳಗಾಗಿ ಫೋನ್ ಮಾಡಿ ಹೇಳ್ತೀವಿ.
ನೀವು ಆಮೇಲೆ ಏನನ್ನೋ ಅನ್ನೋದು ಮಾತಾಡ್ಕೊಂಡು ಬರುವಂತ್ರಿ ಹಂಗಾರ. ಸರಿ ಆಯ್ತು ರೀ ಅಂಕಲ್. ನೀವು ಬರೋದು ಯಾವಾಗ ನಮಗಂತ ಹೇಳ್ರಿ ಮನೆಗೆ. ನಾವು ಅಮ್ಮಂಗದು ಎಲ್ಲ ಹೇಳಿಡ್ತೀವಿ ಅಂಕಲ್. ಸರಿ ಆಯ್ತಪ್ಪ, ನಾವು ಫೋನ್ ಮಾಡಿ ಹೇಳ್ತೇವೆ. ಬರೋದಾದ್ರೆ ನಾಳೆ ನಾಡಿದ್ರ ಬರ್ತೇವೆ ಅಂತ ಹೇಳ್ತೇವೆ. ನೀವು ಎಲ್ಲ ಮಾತುಕರಿ ಯಾವಾಗ ಬರ್ರಿ ಅಂತಾರಲ್ಲ, ನಾವು ಅವಾಗ ಬರ್ತೇವೆ. ಕೇಳಿ ನೋಡ್ರಿ ನೀವು ಎಲ್ಲ ಚಲೋ ದಿನದ ಯಾವಾಗ ಐತೆ ಅಂತ ಹೇಳಿ. ನಮಗಂತೂ ಹುಡುಗ ಅಂತೂ ಇಷ್ಟ ಆಗ್ಯಾನು, ಇಲ್ಲದ ಬೇರೆ ಏನು ಹೇಳಿಲ್ಲ. ಆದ್ರೆ ಮದ್ವೆ ನಮಗೆ ನಿಗ್ರ ಬಂದ್ಬಿಟ್ಟೈತೆ ನೋಡ್ರಿ, 2 ವಾರದಾಗ ಅಂತಾರಲ್ಲ, ಅದ ನಮಗೆ ಚಿಂತೆ ಬಂದಿರೋದು. ಇಲ್ಲಂದಿದ್ರೆ ನಾವು ಈಗ ಹ್ಞೂ ಅಂತ ಅಂದ್ಬಿಡ್ತಿದ್ದು. ನೋಡೋಣ ತಗೋರಿ, ನೋಡೇ ಮಾತಾಡ್ಕೊಂಡ ನಿಮಗೇನು ಹೇಳ್ತೇವೆ. ನಮಗಂತೂ ಹುಡುಗ ಇಷ್ಟ ಆಗ್ಯಾನ್ರಿ, ಇದಾಗೇನು ಬೇರೆ ಮಾತಾ ಇಲ್ಲ ನೋಡ್ರಿ ಅನ್ನಾರ. ಇಷ್ಟು ಹೇಳಿರ್ಲಕ್ಕ ಸಾಕು ಬಿಡ್ರಿ. ಹಂಗಾರ ನಾವು ಹೋಗಿ ಬರ್ತೇವ್ರಿ. ನಮಗೆ ಏನು ಅನ್ನೋದು ಸಾಯಂಕಾಲ ಒಳಗಾಗಿ ಫೋನ್ ಮಾಡಿ ಹೇಳ್ರಿ, ನಾವು ಎಲ್ಲ ತಯಾರಿ ಮಾಡ್ಕೋತೀವ್ರಿ. ಈಗ ಜ್ಯೂಸ್ ಕುಡ್ದು ಹೋಗಂದ್ರೆ ಕುಂದ್ರಿ, ಜ್ಯೂಸ್ ಮಾಡತಾರೋ ಸ್ವಲ್ಪ ಕುಂದ್ರಿ ಹೋಗಂತ್ರ. ಇಲ್ಲ ನಾರ ಇವಾಗ ಚಹಾ ಕುಡ್ದು ಮತ್ತಿನ ಜ್ಯೂಸ ಬ್ಯಾಡ್ರಿ. ನೆಕ್ಸ್ಟ್ ಟೈಮ್ ಬರ್ತಾವಲ್ರಿ ಅವಾಗ ಕುಡಿತು ತಗೋರಿ. ಅಯ್ಯನ ಅವಲಕ್ಕಿ ಮಾಡಾಕಿಟ್ಟು ಸ್ವಲ್ಪ ಕುಂದ್ರಿ, ಮತ್ತೆ ಅವಲಕ್ಕಿ ತಿಂದು ಹೋಗಂತ್ರ. ನೀವು ಬರ್ತಾರಂತೇಳಿ ನಾವು ನಾಷ್ಟಾನು ಏನೂ ಮಾಡಿಲ್ಲ. ನೀವು ಬಂದ್ಮೇಲೆ ಮಾಡ್ರಿ ಆಯ್ತಂತೇಳಿ ನಾವು ಹಂಗೆ ಕುಂತವು. ಕುಂದ್ರಿ ಏನಾರ ಅವಲಕ್ಕಿ ತಿಂದ ಹೋಗಂತ್ರ. ಬೇಡ, ಈಗಾರ ಚಹಾ ಕುಡ್ದು ಬೇಡ, ಜ್ಯೂಸ್ ಬೇಡ, ಅವಲಕ್ಕಿನೂ ಬೇಡ, ಏನು ಬೇಡ. ಮುಂದಿನ ಸಲ ಬರ್ತಾವಲ್ಲ ಶಾವಿಗೆ ಊಟಕ್ಕೆ ಒಮ್ಮೆ ಊಟ ಮಾಡ್ಕೊಂಡು ಹೋಗ್ಕೋವಂತ. ಈಗೇನು ಬೇಡ ತಗೋಯಕ್ಕ, ಇರ್ಲಿ ನೀವು ಮಾಡ್ರಿ, ನಾವು ಇನ್ನೊಂದ್ಸರಿ ಬರ್ತಾವಕ್ಕ. ಸ್ವಲ್ಪ ಮಾಡ್ಕೊಂಡು ಹೋಗ್ರಿ ಅನ್ನ. ನೀವು ಬರ್ತಾರಂತ ನಾವು ಮಾಡ್ಬೇಕಂತ ಅನ್ಕೊಂಡು ಸ್ವಲ್ಪ ಮಾಡ್ಕೊಂಡು ಹೋಗ್ರಲ್ಲ ಮತ್ತೆ. ಇಲ್ಲ ಅಕ್ಕ, ಹೊಲ್ದಾಗದಿಲ್ಲ, ಭಾಳ ಕೆಲಸ ಐತಿ. ಪಾಪ ದನಗಳಿಗೂ ಏನು ಹಾಕಿಲ್ಲ, ಮೇವದು ಹಾಕ್ಬೇಕು. ಇನ್ನೊಂದ್ಸರಿ ಬರ್ತದ ಯಾಕ, ಅವಾಗ ಊಟನ ಮಾಡ್ಕೊಂಡು ಹೋಗ್ತು ಅಂತ. ಸರಿ ಆಯ್ತನಾರಿ, ಹಂಗಾರ ಹೋಗ್ಬರ್ರಿ, ಹೋಗತ್ತಿಂದ ಹೋಗ್ಬರ್ರಿ. ನಾವೇನು ನಿಮಗೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತೇವೆ ಯಾವಾಗ ಬರ್ತಾವ ಅಂತೇಳಿ. ಆಯ್ತು ತಗೋರಿ ಹಂಗಾರ. ಸರಿ ಹಂಗಾರ ಹೋಗಿ ಬರ್ತೀವ್ರಿ. ಸರಿ ಆಯ್ತು ರೀ ಅಂಕಲ್, ಹೋಗಿ ಬರ್ರಿ. ಕವಲಕ್ಕ ಹೋಗಿ ಬರ್ತಾವ ಅಕ್ಕ. ಸರಿ ಆಯ್ತು, ಆಗಿರ್ಜವ ಹೋಗಿ ಬರ್ರಿ. ನೀನಾ ಹೋಗಿ ಬರ್ತಾವ. ಸರಿ ಆಯ್ತು ಅಕ್ಕ. ಆಂಟಿ ಅಂಕಲ್ ತರೋನವ್ರಿ ಮೀನವ್ರಿ ಹೋಗಿ ಬರ್ತೀವಿ. ಆಂಟಿ ಹೋಗಿ ಬರ್ತೀರಿ ಆಂಟಿ. ಆಯ್ತಪ್ಪ ಹೋಗಿ ಬರ್ರಿ. ಅತ್ತಿ ನಿಮಗೆ ಹೆಂಗೆ ಅನ್ಸಿರಿ? ಮಾವರಿ ನಿಮಗೆ ಹೆಂಗೆ ಅನ್ಸಿದ್ರಿ ರೀ? ಹುಡುಗ ಹೆಂಗದನ್ರಿ? ಹುಡುಗ ಏನ ನೋಡಕ್ಕೇನ್ ಚಲೋ ಅದಾನ ಬಿಡಿವ, ನೋಡಕ್ ಹ್ಯಾಂಡ್ಸಮ್ ಆಗಿದಾನು. ನಮ್ಮ ಮದುವೆ ಏನ್ ಇಷ್ಟ ಅದು ಇಲ್ಲೋ ಆಕಿನ ಕೇಳ್ಬೇಕಲ್ಲ. ಕರಿ ನೋಡೋಣ ಮೊದಲು. ಮಧು ಮಧು ಮೊದಲು ನಿಂಗೆ ಹುಡುಗ ಹೆಂಗ ಅನ್ಸದ? ಇಷ್ಟ ಆದ? ಅದು ಅಪ್ಪ ಅಯ್ಯ, ಆಕೆ ನಾಚಿಕೆ ನೋಡಿದ್ರೆ ಗೊತ್ತಾಗಂಗಿಲ್ಲ ನಿಮಗೆ ಹುಡುಗಿ ಎಷ್ಟು ಇಷ್ಟ ಆಗ್ಯಾನ ಅಂತೇಳಿ. ಆಕೆ ಇಷ್ಟ ಆಗ್ಯಾನ ಬಿಡಂಗಾರ. ಹೌದಾ? ನಿನ್ನ ಇಷ್ಟ ನಮ್ಮ ಇಷ್ಟವ, ಮತ್ ನಿನಗೆ ಇಷ್ಟ ಆಗ್ಬೇಕು. ಜೀವನ ಮಾಡಕ್ ನೀ ಎಲ್ಲ ಹುಡುಗನ ಜೊತೆ, ಅದಕ್ಕಾಗಿ ನಿನ್ನ ಮಾತು ಕೇಳಿದ್ದು. ನಿನಗೆ ಇಷ್ಟ ಆದ್ರೂ ಮುಗೀತು ಬಿಡ. ತರ ನೀ ಏನಂತಿಪ್ಪ ಹುಡುಗನ ಕಡೆ ಹೆಂಗ ಅನಿಸ್ತು ನಿನಗ? ಅಪ್ಪ ನಂದೇನಿಲ್ಲಪ್ಪ, ಜೀವನ ಮಾಡಾಕಿ ಸಂಸಾರ ಮಾಡಾಕಿ ಆಕಿ ಹುಡುಗ ಇಷ್ಟ ಆದ್ರೆ ಆಯ್ತು. ಅವ್ರು ಹೇಳಿದ್ರಲ್ಲ ಇಷ್ಟ ಐತಿ ಅಂತೇಳಿ. ಆಕಿಗೂ ಎಲ್ಲ ಗೊತ್ತಿರ್ಬೋದಲ್ಲ ಹೆಂಗೆ ಅಂತೇಳಿ. ಚಲೋ ಅನ್ಸಿದ್ರಪ್ಪ ನೋಡಾಕಿನ. ಹುಡುಗನ ಚೆನ್ನಾಗದಾನು, ಕೆಲಸನೂ ಚಲೋ ಐತಿ, ಮತ್ತು ಚಲೋ ಐತಿ ಬಿಡಪ್ಪ ಹುಡುಗ ಅದು. ನಾವು ಹೋಗಿ ಅವ್ರ ಮನೆ ನೋಡ್ಕೊಂಬರೋಣ್ರಿ ಒಂದಿನ. ನಮಗೂ ಹೆಂಗೆ ಏನೇನು ಅನ್ನೋದು ಗೊತ್ತಾಗ್ತತಿ. ಆಮೇಲೆ ಮದ್ವೆದೆಲ್ಲ ವಿಚಾರ ಮಾಡಿದ್ರೆ ಆಯ್ತಪ್ಪ. ಹೌದು ತರ ನಂಗೆ ಮಾಡ್ರಿ ಆಯ್ತು.